ಏರೋಪ್ಲೇನ್ ಅಲ್ಲಿ ವಿಂಗ್ಸ್ ಅಂದ್ರೆ ಏನು, ಟೈಲ್ ಅಂದ್ರೆ ಏನು, ಹಾಗೆ ಅದಕ್ಕೆ ಏನಕ್ಕೆ ಅಷ್ಟೊಂದು ದೊಡ್ಡ ಇಂಜಿನ್ಸ್ಗಳಿರುತ್ತೆ? ವೆಲ್, ಇವತ್ತಿನ ವಿಡಿಯೋದಲ್ಲಿ ನಾವು ಏರೋಪ್ಲೇನ್ಗಳ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವುಗಳು ಹೇಗೆ ಜೊತೆಯಾಗಿ ಕೆಲಸ ಮಾಡಿ ಒಂದು ಸೇಫ್ ಫ್ಲೈಟ್ಗೆ ಹೆಲ್ಪ್ ಮಾಡುತ್ತೆ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಇದು ಏವಿಯೇಷನ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಸೀರೀಸಿನ 2ನೇ ವಿಡಿಯೋ. ಒಂದು ಏರ್ಕ್ರಾಫ್ಟ್ ಅಲ್ಲಿ ಮೇನ್ ಪಾರ್ಟ್ ಆಗಿ ಬರೋದೇ ನಂಬರ್ 1 ಫ್ಯೂಸ್ಲಾಜ್. ಫ್ಯೂಸ್ಲಾಜ್ ಬಂದ್ಬಿಟ್ಟು ಏರ್ಕ್ರಾಫ್ಟಿನ ಬಾಡಿ ಆಗಿರುತ್ತೆ. ಇದು ತುಂಬಾ ಲಾಂಗ್ ಆಗಿರುತ್ತೆ ಹಾಗೂ ಮೇನ್ ಬಾಡಿ ಆಫ್ ದ ಏರೋಪ್ಲೇನ್ ಆಗಿರುತ್ತೆ. ಇದೊಂದು ಬಸ್ ಪಾರ್ಟ್ ತರ. ಇದರಲ್ಲಿ ಪ್ಯಾಸೆಂಜರ್ಸ್, ಕಾರ್ಗೋ ಹಾಗೂ ಪೈಲಟ್ಸ್ಗಳ ಕಾಕ್ಪಿಟ್ ಕೂಡ ಕವರ್ ಆಗುತ್ತೆ. ಈ ಪಾರ್ಟ್ ಏರೋಪ್ಲೇನಿನ ತುಂಬಾ ಸ್ಟ್ರಾಂಗೆಸ್ಟ್ ಪಾರ್ಟ್ ಆಗಿರುತ್ತೆ. ನಂಬರ್ 2 ವಿಂಗ್ಸ್. ವಿಂಗ್ಸ್ಗಳು ಲಿಫ್ಟ್ನ ಜನರೇಟ್ ಮಾಡಲಿಕ್ಕೆ ಬಳಸ್ತಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ಫಾರ್ ದ ಏರೋಪ್ಲೇನ್ ಟು ಫ್ಲೈ. ವಿಂಗ್ಸ್ಗಳು ಏರೋಫೋಲ್ ಶೇಪಲ್ಲಿ ಇರುತ್ತೆ. ಮೇಲ್ಗಡೆ ಕರ್ವ್ಡ್ ಆಗಿರುತ್ತೆ ಹಾಗೆ ಕೆಳಗಡೆ ಫ್ಲಾಟ್ ಆಗಿರುತ್ತೆ. ಏರೋಪ್ಲೇನ್ಗಳು ಮುಂದೆ ಹೋದಾಗ ಮೇಲ್ಗಡೆ ಇರುವಂಥ ಗಾಳಿ ತುಂಬಾ ವೇಗವಾಗಿ ಚಲಿಸುತ್ತೆ, ಹಾಗೆ ಅದರ ಆಪೋಸಿಟ್ ಆಗಿ ಕೆಳಗಡೆ ತುಂಬಾ ನಿಧಾನಗತಿಯಲ್ಲಿ ಸಾಗುತ್ತೆ. ಇದರ ಮುಖಾಂತರ ಲಿಫ್ಟ್ ಜನರೇಟ್ ಆಗುತ್ತೆ. ಸೊ ಒಂದು ಪಕ್ಷಿಗೆ ಹೇಗೆ ಅದರ ರೆಕ್ಕೆ ತುಂಬಾ ಮುಖ್ಯವಾಗುತ್ತೆ, ಅದೇ ರೀತಿ ಒಂದು ಏರೋಪ್ಲೇನ್ಗೆ ಕೂಡ ಅದರ ರೆಕ್ಕೆ ತುಂಬಾ ಮುಖ್ಯವಾಗುತ್ತೆ. ಇದ್ರ ಮುಖಾಂತರವೇ ಏರೋಪ್ಲೇನ್ ಹಾರಾಡಲಿಕ್ಕೆ ಸಾಧ್ಯವಾಗುವುದು. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನೆಕ್ಸ್ಟ್ ಟೈಮ್ ನೀವು ಕಾರಲ್ಲಿ ಓಡಾಡ್ತಿರುವಾಗ ನಿಮ್ಮ ಕೈಯನ್ನ ವಿಂಡೋ ಹೊರಗಡೆ ಈ ರೀತಿ ಚಾಚಿ, ಇದ್ರ ಮುಖಾಂತರ ನಿಮ್ಮ ಹ್ಯಾಂಡ್ ಅಥವಾ ನಿಮ್ಮ ಕೈ ನಿಧಾನಗತಿಯಲ್ಲಿ ಮೇಲಕ್ಕೆ ಸಾಗುತ್ತೆ, ವಿಚ್ ಇಸ್ ಜನರೇಟಿಂಗ್ ಅ ಲಿಫ್ಟ್. ನಂಬರ್ 3 ಫ್ಲಾಪ್ಸ್ ಅಂಡ್ ಸ್ಲಾಟ್ಸ್. ಏರೋಪ್ಲೇನ್ನ ರೆಕ್ಕೆಗಳನ್ನ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಫ್ಲಾಪ್ಸ್ ಹಾಗೂ ಸ್ಲಾಟ್ಸ್ನ ನೋಡಿರ್ತೀರ. ಇವುಗಳನ್ನ ಪೈಲಟ್ಸ್ಗಳು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಆಗುವಂತ ಸಮಯಗಳಲ್ಲಿ ಬಳಸ್ತಾರೆ. ಇದ್ರ ಮುಖಾಂತರ ಹೆಚ್ಚಿನ ಲಿಫ್ಟ್ ನ ಜನರೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಏರೋಪ್ಲೇನ್ ಸೇಫ್ ಆಗಿ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಕೂಡ ಮಾಡಬಹುದು. ನಂಬರ್ 4 ಟೇಲ್. ಏರೋಪ್ಲೇನಿನ ಹಿಂಭಾಗವನ್ನ ಟೇಲ್ ಅಂತ ಕರೀತಾರೆ. ಇದರಲ್ಲಿ ವರ್ಟಿಕಲ್ ಸ್ಟೆಬಿಲೈಸರ್ ಹಾಗೂ ಹಾರಿಜಾಂಟಲ್ ಸ್ಟೆಬಿಲೈಸರ್ ಇರುತ್ತೆ. ಈ ಟೇಲ್ ಮುಖಾಂತರ ಒಂದು ಏರೋಪ್ಲೇನ್ನ ಸ್ಟೆಬಿಲೈಸ್ ಅಥವಾ ಬ್ಯಾಲೆನ್ಸ್ಡ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಂಬರ್ 5 ಎಂಜಿನ್. ಈ ಇಂಜಿನ್ ಮುಖಾಂತರ ಥ್ರಸ್ಟ್ ನ ಜನರೇಟ್ ಮಾಡಲಾಗುತ್ತೆ. ಇದ್ರ ಮುಖಾಂತರ ಏರೋಪ್ಲೇನಿನ ಫಾರ್ವರ್ಡ್ ಪುಷ್ಗೆ ಹೆಲ್ಪ್ ಆಗುತ್ತೆ. ದೊಡ್ಡ ದೊಡ್ಡ ಏರೋಪ್ಲೇನ್ಸ್ಗಳು ಜೆಟ್ ಇಂಜಿನ್ಸ್ ನ ಬಳಸ್ತಾರೆ. ಇಲ್ಲಿ ನಿಮ್ಗೊಂದು ಪ್ರಶ್ನೆ, ಒಂದು ಏರೋಪ್ಲೇನ್ ಆಕಾಶದಲ್ಲಿ ಹಾರಾಡ್ತಿರುವಾಗ 2 ಇಂಜಿನ್ಗಳಲ್ಲಿ ಒಂದು ಇಂಜಿನ್ ಫೇಲ್ ಆದ್ರೆ ಆ ಏರೋಪ್ಲೇನ್ ಕ್ರಾಶ್ ಆಗತ್ತಾ ಅಥವಾ ಇನ್ನು ಆ ಏರೋಪ್ಲೇನ್ ನ ಹಾರಿಸಲಿಕ್ಕೆ ಸಾಧ್ಯವಾಗತ್ತಾ? ನಿಮ್ಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವೆಲ್ಲ ಪಾರ್ಟ್ಸ್ಗಳು ಫ್ಯೂಸ್ಲಾಜ್, ವಿಂಗ್ಸ್, ಫ್ಲಾಪ್, ಟೇಲ್ಸ್, ಇಂಜಿನ್ಸ್ ಹಾಗೂ ಲ್ಯಾಂಡಿಂಗ್ ಗೇರ್, ಇವೆಲ್ಲ ಪಾರ್ಟ್ಸ್ಗಳು ಏರೋಡೈನಮಿಕ್ಸ್ ಮುಖಾಂತರ ಜೊತೆಯಾಗಿ ಕೆಲಸ ಮಾಡುತ್ತೆ. ಲಿಫ್ಟ್ ಮುಖಾಂತರ ಏರೋಪ್ಲೇನ್ನ ಅಪ್ವರ್ಡ್ ಮೂಮೆಂಟ್ ಅಲ್ಲಿ ಪುಲ್ ಮಾಡಲಾಗುತ್ತೆ, ವಿಚ್ ಇಸ್ ಅಗೇನ್ಸ್ಟ್ ದ ಗ್ರಾವಿಟಿ. ಥ್ರಸ್ಟ್ ಮುಖಾಂತರ ಏರೋಪ್ಲೇನ್ನ ಫಾರ್ವರ್ಡ್ ಪುಷ್ ಮಾಡಲಾಗುತ್ತೆ. ಹಾಗೆ ಏರೋಪ್ಲೇನಿನ ಶೇಪ್ನ ಮುಖಾಂತರ ಡ್ರ್ಯಾಗ್ನ ರಿಡ್ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ವಿಚ್ ಮೇಕ್ಸ್ ದ ಫ್ಲೈಟ್ ಸೇಫ್ ಆ್ಯಂಡ್ ಸ್ಮೂತ್. ಸೊ ನೆಕ್ಸ್ಟ್ ಟೈಮ್ ನೀವು ವಿಂಡೋ ಹೊರಗಡೆ ನೋಡಿದಾಗ ಯಾವ ಪಾರ್ಟ್ಸ್ ಯಾವ ಕೆಲಸ ಮಾಡ್ತಿದೆ ಅಂತ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಮುಖಾಂತರ ನೀವು ಏನಾದರೂ ಹೊಸದಾದಂಥ ವಿಷಯ ಕಲ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಏವಿಯೇಷನ್ ರಿಲೇಟೆಡ್ ಯಾವುದೇ ರೀತಿಯಾದಂಥ ವಿಷಯನ ನೀವು ಕಲಿಬೇಕಂತ ಆಸಕ್ತಿ ಹೊಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡ್ರೋನ್ ಇಂಡಸ್ಟ್ರಿ ನಮ್ಮ ದೇಶದ ಮುಂದಿನ ಭವಿಷ್ಯ. ಈಗ ಸದ್ಯಕ್ಕೆ ಈ ಇಂಡಸ್ಟ್ರಿ ಬೂಮ್ ಆಗ್ತಿರೋದ್ರಿಂದ ಇದ್ರ ಬಗ್ಗೆ ಆದಷ್ಟು ನೀವು ಮಾಹಿತಿ ಹೊಂದಿರಬೇಕಂತ ನಾವೊಂದು ಡ್ರೋನ್ ಪೈಲಟ್ ಗ್ರೌಂಡ್ ಕ್ಲಾಸ್ ಸೀರೀಸ್ನ ಬಿಲ್ಡ್ ಮಾಡ್ತಿದ್ದೀವಿ. ಇದನ್ನ ಕೂಡ ನೋಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ರಾಜನ್ ಚಂದ್ರ.